ಆಕ್ಚುಲಿ ನೀರು ನಾವು ತಂದಿದ್ದಲ್ಲ, ಯಾರೋ ಇಟ್ಟೋಗಿದ್ದು. ಹೆಂಗ್ರ ಇವ್ರು ಬಿಟ್ಟೋಯ್ತು ನೀರೆಲ್ಲ ಕುಡಿತವ್ರೆ. ಪುಣ್ಯಾತ್ಮ ತಂದಿಟ್ಟವನು. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಹಿಡೀರಿ. ಅಲ್ಲ ಇಲ್ಲ ಮಧು ಬ್ರೋ, ನೀವು ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಏನಿದೆ ಅಂತ ಕೇಳ್ತಿದ್ರಲ್ಲ, ಇನ್ನು ಹೋಗ್ದಲ್ಲ ಹೆಂಗೆ ಅಂತ. ಮೈಕಲ್ ಬ್ರೋ ಯಾಕೆ ಸುಸ್ತು? ಏಕೆ ಅದೇ ಬರ್ತಾ ಪ್ಲೇಸ್ ಮಾತ್ರ ಸಕ್ಕದಾಗಿತ್ತಲ್ಲ ಹಳ್ಳಿ ನೋಡೋಕ್ಕೆ. ಬ್ರೋ ನಲ್ಲ ಇರಿಕೆಂಗ ಡೌನ್ಲೋ ವ್ಯೂ ಫಾಲ್ಸಾ ಇದು? ವ್ಯೂ ಪಾಯಿಂಟಾ? ಎತ್ತ ಮೀಟ್ರ ಪಕ್ಕದ ಲೆಫ್ಟ್? ಇನ್ನೇನಿದೆ ಕೇಳ. ಇನ್ನೇ ಇದೆ ಔಟರ್ ಪ್ಲೇಸಸ್ ಡೌನ್ಲೋ? ನಾಟ್ ಅಲೋಡಾ? ತೂತೂರು ಫಾಲ್ಸ್ ಎಷ್ಟು ಅಲ್ಲ ಅದು ಎಂಥ ಮೀಟ್ರ್? ಕಿಲೋಮೀಟ್ರಾ ಎಂಥ ಮೀಟ್ರ್ ಫಾಲ್ಸ್? 6 ಕಿಲೋಮೀಟ್ರ್ ಅಲ್ಲ ಡೌನ್ಲಾ? ಡೀಪ್ ಇವರು ಹ್ಞೂ ಸರಿ ಓಕೆ. ಎದಾ ಊರು? ಕೊಯಮತ್ತೂರಾ? ಅಲ್ಲ ಥ್ಯಾಂಕ್ ಯು. ಪರವಾಗಿಲ್ಲ, ನಾನು ಒಂಚೂರು ತಮಿಳ್ ಮಾತಾಡಿದೆ. ಅಯ್ಯೋ 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 ಮಸ್ತ್ ರೇ ಮಸ್ತ್. ಮಂಜು ಬ್ರೋ ಇಲ್ಲಿ ಗಾಡಿ ತಗೊಂಡೋಗೋದಾ? ಸೈಕಾಗಿದೆ. ಓಹೋ ಬ್ರೋ, ಆಕ್ಚುಲಿ ಕೆಳಗೆ ಫಾಲ್ಸ್ ಇದೆ. 6 ಕಿಲೋಮೀಟ್ರ್ ನಡಿಬೇಕಂತೆ ಆ ಕಡೆ ಕೆಳಿಕೆ. ಫಾಲ್ಸ್ ಯಾವ್ದು ಗೊತ್ತಾ ಬ್ರೋ? ಬ್ರೋ ಮೈಕಲ್ ಬ್ರೋ ಫಾಲ್ಸ್ ನೋಡಿದ್ದೀರಾ ಗೊತ್ತಾ? ಇಡನ್ ಫಾಲ್ಸ್ ಅಂತ ಇಲ್ಲಿ ಬರ್ತಾರೆ ಗೊತ್ತಾ ಕೆಲವರು, ಇದು ಮಾಡ್ಕೊಂಡು ಇದು ಸಾಕಷ್ಟು ಜನ ಅದಕ್ಕೆ ಕೆಳಗೆ ಡೌನ್. ಅದೇ ಅದಲ್ಲ ಸ್ಟೋರಿ ಕಳಿಸಿದ್ನಲ್ಲ, ಅದು ದೊಡ್ಡದಾ? ಅದಲ್ಲ ಅನ್ಸತ್ತೆ ಇನ್ನೊಂದು. ಅಲ್ಲ ಬ್ರೋ, ಸರಿಯಾ ದೊಡ್ಡದು ಇದು, ದೊಡ್ಡದು. ಮಂಜು ಒಳ್ಳೆ ಐಡಿಯಾ, ಬಿಸ್ನೆಸ್ ಐಡಿಯಾ ಕೊಡ್ತೀನಿ ನೋಡಿ. ಒಂದು ಟ್ಯಾಕ್ರಿ ತಂದು ಇಟ್ಕೊಂಡ್ರೆ ಕೆಳಗೆ ಪಿಕಪ್ಪು ಡ್ರಾಪು ಒಳ್ಳೆ ದುಡ್ಡಾಗುತ್ತೆ. 50-100 ರೂಪಾಯಿ. ಹಾಂ ಯಾವುದು ಯಾಕತ್ತಲ್ಲ ಬ್ರೋ? ಯಾರು ನೀವು? ಬಾ ಸೈಕು. ಹಾಂ ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗ್ಲಿಲ್ಲ ಅಂದರೆ ವೇಸ್ಟ್ ಅದು. ಅಲ್ಲಿಗೆ ಇನ್ನೊಂದು ಸ್ವಲ್ಪ ನೋಡಿ. ಬಾ ಬ್ರೋ ಏನಿದೆ ಅದೇನಾರ ಕವರ್ ತೆಗೆದಿದ್ರೆ ಫಾಗ್ ಹೋಯ್ದ್ರೆ ನೋಡ್ತಿದ್ರಲ್ಲ ಈ ಪ್ಲೇಸಿನ ಅದ್ದೂರಿನ. ವೇಸ್ಟ್, ಕೆಳಗೆ ಹೋದ್ರು ವೇಸ್ಟ್. ನೀರು ಹತ್ರದಿಂದ ಕಾಣುತ್ತೆ ಬಾಗುರು. ಅದಿರೋದು ಫಾಲ್ಸ್ ಇಲ್ಲಿ, ನಾವು ನೋಡ್ತಿರೋದು ಅಲ್ಲಿ. ಬೇಡ ಬ್ರೋ, ಇಲ್ಲ ಸಾಕು, ಅದೇ ಕಾಣ್ತಿದೆ. ಅಲ್ಲೂ ಇದೆ ಕಾಣೋದು. ಫಾಲ್ಸ್ ಹತ್ರ ನಾವು ಹೋಗ್ತೀವಿ ಅನ್ನೋದಾದ್ರೆ ಏನೂ ಕಾಣಲ್ಲ. ಇಲ್ಲೋ ಅದೇ ಅಲ್ಲೋ ಬ್ರೋ, ಹುಷಾರು ಆ ಕಡೆ ಹೋಗ್ಬೇಕು. ಬನ್ನಿ ಸ್ನೇಹಿತರೆ, ಅಲ್ಟಿಮೇಟ್ ವ್ಯೂ ಪಾಯಿಂಟು. ಓ ಮೈ ಗಾಡ್, ಈಗ ಬಿಸಿಲು ಬೀಳ್ತಾ ಇದೆ ನೋಡಿ ಅಲ್ಲಿಗೆ. ಅಲ್ಲ ಏನು ಸಖತ್ತಾಗಿ ಕಾಣ್ತಾ ಇದೆ ಗುರು. ಸ್ನೇಹಿತರೆ ಅಲ್ಲಿ ನೋಡ್ತಾ ಇರ್ಬೋದು ಫಾಲ್ಸು, ಏನು ಸಖತ್ತಾಗಿ ಕಾಣ್ತಾ ಇದೆ ನೋಡಿ ಫಾಲ್ಸ್. ಅಲ್ಲೇ ಚೆನ್ನಾಗಿದೆ ಐತಾ ಬೆಲೆ ಊರು. ಇಲ್ಲಿಂದ ಏನು ರೀಲ್ಸಲ್ಲೆಲ್ಲ ನೋಡಿರ್ತೀರಲ್ಲ, ಈ ಹಳ್ಳಿ ಮನೆ ಪಕ್ಕದಲ್ಲಿ ಹೋದರೆ ವ್ಯೂ ಸಿಗುತ್ತಲ್ಲ ಆ ಥರ ಇದು. ಆ್ಯಕ್ಚುಲಿ ಅಲ್ಲಿ ಹೋಗ್ಬೋದು, ಒಂದು ಪರ್ಸನಿಗೆ 50 ರೂಪಾಯಿ ಅಂತೆ. ಆ್ಯಕ್ಚುಲಿ ಹೋಗೋಣ ಅಂದರೆ ಫುಲ್ಲು ಫಾಗ್ ಆಗಿದೆ, ಸುಮ್ಮನೆ 50 ರೂಪಾಯಿ ಹೊರ್ತಾಗಲ್ಲ ಅಂದ್ಕೊಂಡು ನಾವು ಸದ್ಯಕ್ಕೆ ಇಲ್ಲಿ ನಿಂತಿದ್ದೀವಿ. ಹಂಗಾಗಿ ಅವ್ರು ಹೋಗಿದ್ದಾರೆ, ಅವ್ರು ನೋಡ್ಕೊಂಡು ಬರ್ತಲಿ. ಅಲ್ಲ ಬ್ರೋ ಮೈಕಲ್ ಬ್ರೋ, ಓಯ್ ಬ್ರೋ ಮಧು ಬ್ರೋ ತಡೀರಿ. ನೀವೀಗ ಅಲ್ಲಿ ರೀಲ್ಸಲ್ಲಿ ನೋಡಿದ್ರಲ್ಲ ಹಳ್ಳಿ ಮನೆ, ಎಕ್ಸ್ಪೆಕ್ಟ್ ಮಾಡ್ದಂಗಿತ್ತ ಏನು? ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ದಂಗೆ ಐತೆ. ಫುಲ್ ಫಾಗ್, ಏನು ವ್ಯೂ ಕಾಣಿಸ್ತಿಲ್ಲ. ಎಲ್ಲ ಚೆನ್ನಾಗಿದೆ. ಮೋಸ್ಟ್ಲಿ ಸಂಜೆ ಮೇಲೆ ವ್ಯೂ ಸಕ್ಕತ್ತಾಗಿ ಇಲ್ಲ ಬೆಳಿಗ್ಗೆನೆ. ಬಟ್ ಸಕ್ಕತ್ತಾಗೈತೆ. ಅದೇ ಫಾಗ್ ಇರೋದಕ್ಕೆ ನಮಗೆ ಲಾಸು. ಸೂಪರ್
ಮಾತ್ರ ಸೂಪರ್ ಆಗಿದೆ ಅಲ್ಲ. ಕಾಫಿ ಕೊಡ್ತಾರೆ. ಅದೇ 50 ರೂಪಾಯಿ ಚಾರ್ಜು. ಚಾರ್ಜ್ ಮಾಡ್ತಾರೆ. ಹಾಂ, ಹಂಗಾಗಿ ಅಲ್ಲಿ ಏನೇನು ಸಿಗುತ್ತೆ? ಕಾಫಿ, ಬ್ಲಾಕ್ ಕಾಫಿ ಸಕ್ಕತ್ತಾಗಿದೆ. ಬ್ಲಾಕ್ ಕಾಫಿ ಮಾಡ್ಕೊಡ್ತಾರೆ. ಹಾಂ, ಅಲ್ಟಿ ಇದೆ. ಎಷ್ಟು ಒಂದು 20 ರೂಪಾಯಿ ಒಂದು ಕಾಫಿ ಅಂತ, ಬ್ಲ್ಯಾಕ್ ಕಾಫಿ. ಅದು ಬಿಟ್ಟರೆ ಎಂಟ್ರೆನ್ಸಿಗೆ 50 ರೂಪಾಯಿ ವರ್ತು ಒಟ್ಟು. ಚೆನ್ನಾಗಿದೆ. ಆದರೆ ಫಾಗ್ ಮಾತ್ರ ಮುಕ್ಲಾರ ಫಾಗ್ ಇದೆ. ನಾವು ರೀಲ್ಸಲ್ಲೆಲ್ಲ ನೋಡಿರ್ತೀವಲ್ಲ, ಈ ಪ್ಲೇಸಿಗೆ ಬಂದಿರ್ತೀವಿ ಅಂತ ಒಂದು ಮೆಮೊರೇಬಲ್ ಆಗಾದ್ರೂ ಹೋಗ್ಲೇಬೇಕು ನಾವು. ಹಾಂ, ಪ್ಲೇಸ್ ಆ್ಯಕ್ಚುಲಿ ರೀಲ್ಸಲ್ಲಿ ನೋಡೇ ಬಂದಿರೋದು ಅನ್ಸುತ್ತೆ. ನಾನು ರೀಲ್ಸಲ್ಲಿ ನೋಡ್ಕೊಂಡೇ ಬಂದಿದ್ದೆ. ನೀವು ಮಾಡೋ ಕೆಲಸ ನಿಮಗೆ ರೀಲ್ಸ್ ನೋಡೋದೇ ಕೆಲಸ. ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ ಅವ್ರು ಸುಮ್ಮನೆ ಯೂಟ್ಯೂಬಲ್ಲೆಲ್ಲ ಬಿಡ್ತಾರೆ, ನಾವು ನೋಡೋದು ಬೇಡವಾ? ವಿನಯ್ ಬ್ರೋ ಆ್ಯಕ್ಚುಲಿ ಅಲ್ಲಿ ನಾವು ಕಣ್ಣೂರಲ್ಲಿ ಒಂದು ಮಾಡಿದ್ದು ಗೊತ್ತಾ? ಅದೇ 300 ರೂಪಾಯಿ ಕೊಟ್ಬಿಡಿ ಬ್ರೋ, ನಾನು ಹೋಗ್ಬಿಡ್ತೀನಿ ಬ್ರೋ. ಇವನ್ ಬಗ್ಗೆ ಶೆಟ್ಟಿದು ಆ್ಯಕ್ಚುಲಿ ಆ ಶೆಟ್ಟಿ ಅಂತ ಯಾರಿಗೂ ಗೊತ್ತೇ ಆಗಿಲ್ಲ. ಅದು ಕಟ್ ಮಾಡಿ ಹಾಕಿರೋದು, ಯಾರಿಗೂ ಹೇಳಿರೋ ಥರ. ಬ್ರೋ ಹತ್ತಿಸ್ತೀರಾ? ಡಬಲ್ ಹೊಡಿದ್ರಿ ಅನ್ನಲ್ಲ. ಅದೇ ಡಬಲ್ ಹೊಡಿತೀರಾ ಗೊತ್ತು ನಮಗೆ. ಡಬಲ್ ಗುಂಡಿಗೆ ಇರಬೇಕು, ಡಬಲ್ ಹೊಡಿಯೋಕ್ಕೆ. ನಿಮ್ಮದು ಬಿಡ್ರಿ, ಡಬಲ್ ಗುಂಡಿಗೆ ಹೊಡಿತೀರಾ? ಮಾನ್ಸೂನ್ ರೆಡಿ ಇದಕ್ಕೆ ಬರಬೇಕಿತ್ತು ಚಿಕ್ಕಮಂಗ್ಳೂರಲ್ಲಿ. ಹಾಂ, ನಾ ಅದಕ್ಕೆ ಬರಲಿಲ್ಲಪ್ಪ ನಿಮ್ದು ಇದ್ರ ಜೊತೆ. ಇದ್ರಲ್ಲೆಲ್ಲ ಬಿದ್ದು ಅದಾಡ್ಬಿಟ್ಟು ನಮ್ಮ ತೋಟದ ರೋಡ್ಗಳೇ ದಿನ ಆಫ್ ರೋಡಿಂಗ್ ಇದ್ದಂಗೆ ಇದ್ದಾವೆ. ಏನು ಬಿದ್ದಿದ್ದೆ ಬನ್ನಿ ಹತ್ಸೋಣ. ನಾನು ಜಾರದ್ ಜಾಸ್ತಿ ನಾನು. ಹಿಡಿಯೋ ತೆಗಿಯೋ ಕಳಿಂಗ. ಕಾಲೆಲ್ಲ ಜುಮ್ಮಂತೆ. ಬಿಸ್ಲು ಹತ್ತದಂಗೆ ಫಾಗ್ ಇದಾಗ್ತಾ ಇದೆ ನೋಡಿ ಜಾಸ್ತಿ. ಅವನ್ ಬಾಯಿಗೋಸಿ ನೀರ್ ಬಿಡ್ರಲ್ಲ, ನೀಗಿರ್ಕೊಂಡ್ಬಿಟ್ಟ. ಮಚ್ಚ ಕೆಳಿಕೆ ಸೀದಾ, ಹಗ್ಗ ಇಲ್ಲ. ಕಮಾನ್, ಒಂದ್ ಕಡೆ ಹೋಗಿ ಕ್ಲೀನಾಗಿ. ಯಾರು ಯಾರೋ ಬಂದು ಕರ್ದೋದ ಬರ್ರಿ ಬರ್ರಿ ಅಂತ, ಗಾಡಿ ಬಿದ್ದೈತೆ ಅಂತ. ಯಾರು ಬಿದ್ದಿದ್ದು? ಇವ್ರು ಮೊದಲು ಬಿದ್ದು ಥೂ ಕರ್ಮನಾಡ ಬಡಿಯ. ಅದಕ್ಕೆ ಗುರು ಹೇಳೋದು, ತಿಕಾ ಮುಚ್ಕೊಂಡು ನಾಯಿಗೆ ಲಾಂಗ್ ಬಂದಿರೋದು 700-600 ಕಿಲೋಮೀಟ್ರುಗಳು. ಹುಡುಗಾಟ ಅಲ್ಲ ಇಲ್ಲೆಲ್ಲ. ಭಾಷೆ ಗೊತ್ತಿಲ್ಲ ಪ್ಲೇಸ್ಗಳಿಗೆ ನಿಧಾನವಾಗಿ ಪ್ರಧಾನವಾಗಿ ಹೊಡಿಬೇಕು. ಗಾಡಿ ಒಂಚೂರು ಹೆಚ್ಚು ಕಮ್ಮಿ ಆದರೆ ಇಲ್ಲಿಂದ ನಾವು ಊರಿಗೆ ಹೋಗ್ಬೇಕಾದ್ರೆ ಏನಾರು ಆಯಿತು ಅಂದರೆ ಘಾಟ್ ಸೆಕ್ಷನ್ಗಳಿಗೆ ಅಯ್ಯೋ ಸೈಕು. ನಿಧಾನಕ್ಕೆ ಹೋಗಲ್ಲ ಅಲ್ವಾ ಅವರು? ಯಾಗರು ನಿಧಾನಕ್ಕೆ ಹೋಗ್ಬೇಕು ತಾನೆ ಬ್ರೋ. ಇಲ್ಲೇ ಸೈಡಿಗೆ ಹಾಕ್ಬಿಡಿ, ಅಲ್ಲಿ. ಇಲ್ಲಿ ಫೋನ್ ಪೇ ಎಲ್ಲ ಇದೆ. ಎಲ್ಲಿ ಅತ್ತೋ? ಏನು ಗುರು ನೀನು ನೋಡ್ಕೊಂಡು ಹೊಡಿಯೋದಲ್ವಾ ಗಾಡಿ? ನೋಡು ಜೋರ ಬಂದ್ರೆ ಬೆಳಕಲ್ವ ಅಲ್ಲಿ ಇರಲಿ. ಯಾಕೊತ್ತಾ ಲಾಂಗು 500-600 ಕಿಲೋಮೀಟ್ರ್ ಹೊಡೆದಿದ್ದೀವಿ ಗಾಡಿ. ನಮ್ಮ ಸೇಫ್ಟಿ ನೋಡ್ಕೊಳೋಣ ಅದಕ್ಕೋಸ್ಕರ. ಓಕೆ.